ಏನು ಸಂಘಗಳು ಸಂಸ್ಥೆಗಳು ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಲಿಗೆಗೆ ಎಲ್ಲೂ ಬಿಲ್ದಿರ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಆ ರೀತಿ ಏನಾದ್ರೂ ಅದರಿಂದ ಜೀವನ ಮಾಡುವಂತ ಕೀಳು ಒಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಇಟ್ಟಿಲ್ಲ. ನಮ್ಮ ತಾತ ಅವರು ನಮ್ಮ ತಂದೆ ಅವರನ್ನ ನಮ್ಮನ್ನಾಗಿ ಆ ರೀತಿ ಬೆಳೆಸಿಲ್ಲ. ನಾವು ಬಹಳ ಜವಾಬ್ದಾರಿಯುತವಾಗಿ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಯಾವತ್ತೂ ಆ ರೀತಿ ಸಾರ್ವಜನಿಕರ ಬಡವರ ಸುಲಿಗೆ ಮಾಡಿ ನಾವು ಜೀವನ ಮಾಡುವಂತ ಒಂದು ಆ ಕೀಳು ಆ ಒಂದು ಸ್ಥಿತಿಯಲ್ಲಿ ನಾವಿಲ್ಲ. ಅವ್ರು ಯಾರು ಆ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಆ ಆಲೋಚನೆಗಳು ಆ ಮನಸ್ಥಿತಿ ಯಾರಿಗಿದೆ ಅವ್ರಿಗೆ ಅಂತ ಆಲೋಚನೆ ಬರುತ್ತೆ. ಅವತ್ತು ನಾನು ಆಸ್ಪತ್ರೆ ನೋಡಿದೆ, ಅವತ್ತೇ ತೀರ್ಮಾನ ಮಾಡಿದೆ, ಇಲ್ಲ ಇದಕ್ಕೇನಾದ್ರೂ ಒಂದು ರೂಪ ಕೊಡ್ಬೇಕು. ಕನಿಷ್ಠ ಶೌಚಾಲಯ ಯಾಗಿತ್ತು ಅಂತ ಹೇಳಿ ಅದರ ಜವಾಬ್ದಾರಿ ಹೊತ್ತಿದ್ದಂತ ಅಂದಿನ ಶಾಸಕರಿಗೆ ಕನಿಷ್ಠ ಜ್ಞಾನ ಇರಲಿಲ್ಲ. ನಾವು ಮತ್ತೆ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿ ಅದನ್ನ ಪೂರ್ಣ ಸ್ವಚ್ಛ ಮಾಡಿ ಪೈಪ್ಗಳು ಕಿತ್ತೋಗಿತ್ತು, ಅವನ್ನೆಲ್ಲ ನಾವು ರೆಡಿ ಮಾಡಿಸಿದ್ವಿ. ಈಗ ಆಸ್ಪತ್ರೆ ನೋಡ್ಕೊಂಡ್ ಬನ್ನಿ, ಟಾಯ್ಲೆಟ್ಗಳು ಇವತ್ತೆಲ್ಲ ನಾವು ರೆಡಿ ಮಾಡಿಸಿದ್ವಿ. ಅಷ್ಟಕ್ಕೆ ನನ್ಗೆ ಸಮಾಧಾನ ಇಲ್ಲ. ಈಗ 29 ಕೋಟಿ ರೂಪಾಯಿ ನಾನು ಕೊಡಿಸಿದ್ದೀನಿ ಇವತ್ತು ಆಸ್ಪತ್ರೆಗೆ. ಇವತ್ತು ಕೆಲಸ ಶುರುವಾಗಿದೆ. ಅವತ್ತು ಆಗಿರ್ತಕ್ಕಂಥ ಕಾಮಗಾರಿ, ಅವತ್ತು ಆಗಿರ್ತಕ್ಕಂಥ ಕಟ್ಟಡ ನಿರ್ವಹಣೆ ಇಲ್ದಿರ ಇವತ್ತು ಅದು ಸ್ವಲ್ಪ ಅದಕ್ಕೆ ಮತ್ತಷ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಹೇಳಿ ಅದನ್ನ ನಾವು ಏನು ಮೇಲೆ ಒಂದು ಹೆಚ್ಚುವರಿಯಾಗಿ ಇನ್ನೊಂದು ಫ್ಲೋರ್, ಈಗೇನು ಗ್ರೌಂಡ್ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಥರ್ಡ್ ಫ್ಲೋರ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ನಾನು 10 ಕೋಟಿ ರೂಪಾಯಿ ನಮ್ಮ ಇಲಾಖೆ ಮುಖಾಂತರ ಬೇರೆ ಇದರಲ್ಲಿ ಕೊಡಿಸ್ಕೊಟ್ಟಿದ್ದೆ. ನಾನು ಕಾಮಗಾರಿ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಪರೀಕ್ಷೆ ಮಾಡಿದಾಗ ಇಲ್ಲ, ಇದು ಸ್ವಲ್ಪ ಒಂದಷ್ಟು ಪಿಲ್ಲರ್ಗಳು ಇವೆಲ್ಲ ಬಲಗೊಳಿಸಬೇಕು ಅಂತ ಹೇಳಿ ಅವರೊಂದು ವರದಿ ಕೊಟ್ಟರು. ಆ ವರದಿ ಆಧರಿಸಿ ಇವತ್ತು ಕೆಲಸ ಶುರುವಾಗಿದೆ. ಮತ್ತೆ 5 ಕೋಟಿ ನಮ್ಮ ಇಲಾಖೆ ಮುಖಾಂತರ ಕೊಡಿಸಿದ್ದೀನಿ ಈಗ.